ಕುಪ್ಪಂ ರಿವರ್ ಇದು. ಈ ನೀರು ಹೋಗಿ ಸಮುದ್ರಕ್ಕೆ ಸೇರ್ಕೋತ್ತೆ. ಆ್ಯಕ್ಚುಲಿ ಇ ವಿ ಕಾರ್ಗೆ ಚಾರ್ಜಿಂಗ್ ಪಾಯಿಂಟ್ ಇದೆ ಇಲ್ಲಿ. ಇ ವಿ ಕಾರ್ ತೊಗೊಂಬಂದವ್ರು ಚಾರ್ಜ್ ಮಾಡ್ಕೋಬೋದು. ಎಂಟ್ರಿ ಟಿಕೆಟ್ ಬಂದು ಚೂರು ಕಡಿಮೆನೇ ಇದೆ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ. ನಿಮಗೆ ಇನ್ನೊಂದು ವಿಯಿಂದ ಬೀಚ್ ಕಾಣತ್ತಿಲ್ಲಿ. ಬೇಕಲ್ ಫೋರ್ಟ್ ತುಂಬಾ ಚೆನ್ನಾಗಿದೆ. ಕಾಸರಗೋಡು ಸಿಟಿ ಒಳಗೆ ಬಂದಿದ್ದೀವಿ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಕೇರಳದಲ್ಲಿ ಎಷ್ಟು ಚೆನ್ನಾಗಿತ್ತು ಹೈವೇ, ನಮ್ಮ ಕರ್ನಾಟಕಕ್ಕೆ ಬಂದಿದ್ದ ಕೂಡಲೇ ತನ್ನ ಕಂಜೆಸ್ಟೆಡ್ ಆಗೋಗಿದೆ. 4 ಥರ ಫ್ಲೇವರ್ ತೊಗೊಂಡಿದ್ದೀವಿ. ಜೈ ಶ್ರೀರಾಮ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಕಣ್ಣೂರಲ್ಲಿ ಮೀನು ಊಟ ಮಾಡ್ಕೊಂಡು ಟುವರ್ಡ್ಸ್ ಕಾಸರಗೋಡು ಹೋಗ್ತಾಯಿದ್ದೀವಿ. ಈಗ ಕಣ್ಣೂರಲ್ಲಿ 2 ಪ್ಲೇಸಸ್ ನೋಡಿದ್ವಿ, ಸ್ಯಾಂಟಂಜಲಿ ಫೋರ್ಟ್ ಮತ್ತು ಡ್ರೈವಿಂಗ್ ಬೀಚು. ಸೊ ನಾವೀಗ ಕಣ್ಣೂರಿನ ಬೇಕಲ್ ಫೋರ್ಟ್ ನೋಡ್ಕೊಂಡು ಮಂಗ್ಳೂರಲ್ಲಿ ಆಟ ಆಗೋಣ ಅಂತ. ಏನು ಅಂತಾನೆ ಒಂಥರ ಬೇಕಾರಾಯ್ತು, ಭಯ ಆಯ್ತಿತ್ತಲ್ಲ. ಬ್ರಿಡ್ಜ್ಗಳೇ ಕ್ರಾಸು ಶ್ರೀರಾಮಚಂದ್ರ. ಕುಪ್ಪಂ ರಿವರ್ ಇದು. ಈ ನೀರು ಹೋಗಿ ಸಮುದ್ರಕ್ಕೆ ಸೇರ್ಕೋತ್ತೆ. ಇಲ್ಲ ಅಲ್ಲಿನ ಸಮುದ್ರ ಚೆನ್ನಾಗಿ ಕಾಣುತ್ತೆ. ರೈಟ್ ಸೀದಾ ಬೇಕಲ್ ಫೋರ್ಟ್ ರೈಟ್. ಏನಿದೆ ಕಾಗೆ? ಕಾಗೆ ನೋಡಮ್ಮ, ಇಲ್ಲಿ ಕಾಗೆನೇ ಅದ್ದು ಹಾಗೆ. ಪೈನು till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste. ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು. ಪಕ್ಕ ಬರೋದು ಅವ್ರಿಗೆ ಬರೋದು. ಅದಾದರೆ ಒಂದು ಸ್ಟ್ರೆಚ್ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟ್ರ್ ಸ್ಟ್ರೆಚ್ ಹಿಡಿಯೋದಂಗೆ ಇಲ್ಲ ಭೀಮಾ ಆಯ್ತಲ್ಲ ಬ್ರಿಡ್ಜ್ ಆದರೆ. ಮಾಡಿದ್ರೆ ಹಳೆದ ಗಾಡಿಯಿಂದ ಹೊಂಟಾಗಿರ್ತಾರೆ. ಇಲ್ಲಿ ಹೈವೇ ಇಂದ ಲೆಫ್ಟ್ ತೊಗೊತಾ ಇದ್ದೀವಿ ಬೇಕಲ್ ಫೋರ್ಟ್ ಕಡೆಗೆ. ಇದರಡೆ ಕಾಣಿಸ್ತಾ ಇರ್ಬೋದು ಬೋರ್ಡು. ಕಳಿಸ್ತೀಯ? ಬೇಡ ಬೇಡ. ಬೇಕಲ್ ಫೋರ್ಟ್ ಇದೆ ಎಂಟ್ರೆನ್ಸು. ಇಲ್ಲಿಂದ ಒಂದು 200 ಮೀಟ್ರ್ ಇದೆ. ಇಲ್ಲಿ ಕಾರ್ ಪಾರ್ಕಿಂಗ್ ಬಂದು ಒಂದು ಕಾರ್ಗೆ 30 ರೂಪಾಯಿ ಇದೆ. ಪಾರ್ಕಿಂಗ್ ಆ್ಯಕ್ಚುಲಿ ಇ ವಿ ಕಾರ್ಗೆ ಚಾರ್ಜಿಂಗ್ ಪಾಯಿಂಟ್ ಇದೆ ಇಲ್ಲಿ. ಇ ವಿ ಕಾರ್ ತೊಗೊಂಬಂದವ್ರು ಚಾರ್ಜ್ ಮಾಡ್ಕೋಬೋದು. ಇಲ್ಲ ಬೇಕಲ್ ಫೋರ್ಟಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತಾಯಿದ್ದೀವಿ, ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಟಿಕೆಟ್ ತೊಗೋಬೇಕಿದೆ. ಎಂಟ್ರಿ ಟಿಕೆಟ್ ತೊಗೊಂಡು ಈಗ ಒಳಗೆ ಹೋಗ್ತಾಯಿದ್ದೀವಿ. ಒಬ್ರಿಗೆ 25 ರೂಪಾಯಿ. ಕಾರ್ ಪಾರ್ಕಿಂಗ್ ಬಂದು 30 ರೂಪಾಯಿ ಇದೆ. ಸೊ ಓಕೆ, ಎಂಟ್ರಿ ಟಿಕೆಟ್ ಬಂದು ಚೂರು ಕಡಿಮೆನೇ ಇದೆ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ.
ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಒಂದು ದೇವಸ್ಥಾನ ಇದೆ. ಒಂದು ಮಾವಿನ ಮರ ಎಲ್ಲ ಇದೆ ಒಳಗೆ ಬರ್ತಿದ್ದಂಗೆ. ಅಷ್ಟು ಹತ್ತಿರ ಮುಗಿತೇನೋ. ಈಗ ಒಳಗೆಲ್ಲ ಬಿಡ್ತಾ ಇದ್ದಾರೆ ಅನ್ಸುತ್ತೆ. ಈಗ ಬೇಲಿ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಳ್ಳೆ ವ್ಯೂ ಕಾಣುತ್ತೆ ಸಮುದ್ರ. ಜನ ಸಾಗರ, ಮಕ್ಕಳುಗಳು. ನಿಮಗೆ ಇನ್ನೊಂದು ವ್ಯೂಯಿಂದ ಬೀಚ್ ಕಾಣತ್ತಿಲ್ಲಿ. itu മാത്രം ಬೇಕಲ್ ಫಾರ್ಟಿಂದ ವಾಪಸ್ಸು ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟಿಂದ. ಬೇಕಲ್ ಫೋರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲ ನೋಡಿದ್ದೆಲ್ಲ ಆಯಿತು. ಸೊ ಈಗ ಕಾರ್ಪೇರ್ ಪಾರ್ಕಿಂಗ್ ಹತ್ರ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಏನು ಅಂತ ಗೊತ್ತಿಲ್ಲ, ಡಿಸೈಡ್ ಮಾಡಬೇಕು. ಬೇಕಲ್ ಫೋರ್ಟ್ ಹತ್ರ ಕಾರ್ ಪಾರ್ಕಿಂಗ್ ಲಾಟಲ್ಲಿ ಸೋಡಾ ತೊಗೊತಿದ್ದೀವಿ. ಸೋಡಾ ಕುಡಿದಿದ್ದಾಯಿತು. ಈ ಕಾರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದಾಗಿದೆ ಕಾರ್ ಪಾರ್ಕಿಂಗು. ಬೇಕಲ್ ರಿವರ್ ಕಾಣ್ತಾ ಇದೆ ನೋಡಿ ಮುಂದೆ. ಅದ್ರ ಬ್ರಿಡ್ಜ್ ಮೇಲೆ ಹೋಗ್ತೀವಿ ಈಗ. ಬೇಕಲ್ ಫೋರ್ಟ್ ಆಯಿತು, ಈಗ ಬೇಕಲ್ ರಿವರು. ಸನ್ಸೆಟ್ ಆಗ್ತಾಯಿದೆ ತುಂಬ ಚೆನ್ನಾಗಿ. ಸನ್ಸೆಟ್ ಟೈಮಲ್ಲಿ ಆ್ಯಕ್ಚುಲಿ ಬೇಕಲ್ ಫೋಟೋ ಮಾಡೋಣ ಅಂದ್ಕೊಂಡೆ.
ಸೂರ್ಯ ಮುಡಿಯೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಅಂತ ಬಂದಿದ್ವಿ. ಈಗ ಟುವರ್ಡ್ಸ್ ಮಂಗಳೂರು ಹೋಗ್ತಾ ಇದ್ದೀವಿ. ಈಗ ಕಾಸರಗೋಡು ಸಿಟಿ ಒಳಗೆ ಬಂದಿದ್ದೀವಿ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿಂದ ಮಂಗಳೂರು 50 ಕಿಲೋಮೀಟ್ರ್ ಏನೋ ಆಗುತ್ತೆ ಇಲ್ಲಿಂದ. We'll go through the wastelands, through the highways, till my shadow turns to sun rays. And on we'll go through the wastelands, through the highways, and on we'll go. Finding life along the way, melodies we haven't played. No, I don't want no rest. Echoing ಕೇರಳದಿಂದ ಈಗ ನಾವು ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಕೇರಳದಲ್ಲಿ 3 ಪ್ಲೇಸಸ್ ನೋಡಿದ್ವಿ. ಇವತ್ತು ನೈಟು ಮಂಗಳೂರಲ್ಲಿ ಆಲ್ಟ್ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಮೈಸೂರು, ನಾಳೆ ರಾತ್ರಿ ಅಷ್ಟರಲ್ಲಿ ಮೈಸೂರು. ಕೊಡ್ಲಪ್ಪ ದುಡ್ಡು ಇಲ್ಲೇ ಆಗ್ತದೆ ನೋಡಿ. ಕೇರಳದಲ್ಲಿ ಎಷ್ಟು ಚೆನ್ನಾಗಿತ್ತು ಹೈವೇ. ನಮ್ಮ ಕರ್ನಾಟಕಕ್ಕೆ ಬಂದಿದ್ದ ಕೂಡಲೇ ತನಕ ಕಂಜೆಸ್ಟೆಡ್ ಆಗೋಗಿದೆ. ಕಟ್ಟೆ ಇರಬೇಕಾಯ್ತು ಸೆಂಟ್ರಲ್ಲಿ. ಮಂಗಳೂರು ಬಂದು ರೀಚ್ ಆಗಿದ್ದೀವಿ. ಸಮಯ ಬಂದು 7:30 ಆಗಿದೆ. ಇಲ್ಲಿ ಪಪ್ಪಾಸ್ಗೆ ಐಸ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಐಡಿಯಲ್ ಐಸ್ ಕ್ರೀಮು. ಸೊ ಒಳಗೆ ಕೆಫೆಗೆ ಹೋಗೋಣ, ಬನ್ನಿ ಹೆಂಗಿದೆ ಅಂತ ನೋಡೋಣ. ಪಬ್ಬಾಸ್ ಒಳಗಡೆ ಹೋಗ್ತಾ ಇದ್ದೀವಿ. ಅಷ್ಟೇ, ಇದು ಒಂದು ಕಾಂಪ್ಲೆಕ್ಸ್ ಒಳಗಡೆ ಇರೋದಿದು. ಹಾಂ, ಹಿಂಗೆ ಬ್ರೆಡ್ ಸ್ಯಾಂಡ್ವಿಚ್ಚು ಮತ್ತು ಸಮೋಸ ತೊಗೊಂಡಿದ್ದೀವಿ. ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ದೀವಿ. ಬರೋಕ್ಕಾಗೂ 4 ಥರ ಫ್ಲೇವರ್ ತೊಗೊಂಡಿದ್ದೀವಿ. ಕೇಸರು, ಮ್ಯಾಂಗೋ ಆ್ಯಂಡ್ ಬ್ಲ್ಯಾಕ್ ಕರೆಂಟು ಮತ್ತು ಪಿಸ್ತಾ. ಸಮಯ ಬಂದು 9 ಕಾಲಾಗಿದೆ. ಮಂಗಳೂರಲ್ಲಿ ರಾಯಲ್ ಅಂತ ಒಂದು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಊಟಕ್ಕೆ ಅಂತ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಈಗ ರೂಮ್ ಆಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ಒಳಗೆ. ಹೋಟೆಲ್ ವಿಷ್ಣು ವೈಭವಕ್ಕೆ ಬಂದಿದ್ದೀವಿ ನೈಟು ಊಟ ಮಾಡೋಕ್ಕೆ ಅಂತ. ಈಗ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ಒಂದು 3/4ರಿಂದ 1 ಕಿಲೋಮೀಟ್ರ್ ಆಗುತ್ತೆ. ಮಸಾಲೆ ದೋಸೆ, ನೀರು ದೋಸೆ ಮತ್ತು ಸೆಟ್ ದೋಸೆ ಆರ್ಡರ್ ಮಾಡಿದ್ದೀವಿ. ಇದೆಲ್ಲ ಮಾಡ್ಕೊಂಡು ಬಂದ್ವಿ.
ವಾಪಸ್ ನಾವು ರೂಮ್ಗೆ ಬಂದಿದ್ದೀವಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.